ನಡೆದಾಡುವ ದೇವರು ಶತಾಯುಷಿ ಸಂತ ತುಮಕೂರಿನ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನ ಇವತ್ತು ಜನ್ಮದಿನದ ತಯಾರಿಗೆ ಆಚರಣೆಗೆ ಸಾಕಷ್ಟು ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ತುಮಕೂರಿಗೆ ರಾಜನಾಥ್ ಸಿಂಗ್ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ದತೆ, ಭರ್ಜರಿ ಕಾರ್ಯಕ್ರಮಕ್ಕೆ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಸಿದ್ದಗಂಗಾ ಮಠಕ್ಕೆ ರಾಜನಾಥ್ ಸಿಂಗ್ ಆಗಮನ. ರಾಜನಾಥ್ ಸಿಂಗ್ ಅವರನ್ನ ವಿ ಸೋಮಣ್ಣ ಅವರು ಸ್ವಾಗತ ಮಾಡಿದ್ದಾರೆ. ಇವತ್ತು ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನದ ಹಿನ್ನೆಲೆಯಲ್ಲಿ ರಾಜನಾಥ್ ಸಿಂಗ್ ಈ ಆಚರಣೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಧುವಣ ಗೀತೆಯಂತೆ ಇಡೀ ಸಿದ್ದಗಂಗಾ ಆಶ್ರಮ ಸಿಂಗಾರಗೊಂಡಿದೆ. ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ನಾನಾ ಬಗೆಯ ಹೂವಿನ ಅಲಂಕಾರ ಮಾಡಲಾಗಿದೆ. ಬೆಳಗಿನಿಂದಲೂ ಕೂಡ ಅಲ್ಲಿ ವಿಶೇಷ ಪೂಜೆಗಳು ನೆರವೇರಿದ್ದಾವೆ. ಹಾಗೆಯೇ ಬೇರೆ ಬೇರೆ ಮಠಗಳ ಸ್ವಾಮೀಜಿಗಳು, ರಾಜ್ಯಾದ್ಯಂತ ಬೇರೆ ಬೇರೆ ಮಠಗಳ ಸ್ವಾಮೀಜಿಗಳು ಕೂಡ ಆಗಮಿಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಅದೇ ರೀತಿ ಅನೇಕ ಗಣ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಿದ್ದಗಂಗಾ ಮಠದ ಶಾಲೆಯ ಮಕ್ಕಳು ಕೂಡ ತುಂಬಾ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕಿತ್ತೂರು ಶ್ರೀಗಳು ಕೆ ರಾಜಣ್ಣ ಅವರಿಗೆ ಮಾಲಾರ್ಪಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸಿದ್ದಗಂಗಾ ಶ್ರೀಗಳ ಗದ್ದುಗೆಗೆ ಗಣ್ಯರು ನಮನ ಸಲ್ಲಿಸ್ತಾ ಇರ್ತಕ್ಕಂಥದ್ದು. ರಾಜನಾಥ್ ಸಿಂಗ್ ಸೇರಿದಂತೆ ಇತರೆ ಗಣ್ಯರು ಅಲ್ಲಿ ನಮನ ಸಲ್ಲಿಸ್ತಾ ಇದ್ದಾರೆ ಸಿದ್ದಗಂಗಾ ಶ್ರೀಗಳ ಗದ್ದುಗೆ. ಶಿವಕುಮಾರ ಶ್ರೀಗಳ ಗದ್ದುಗೆಗೆ ನಮನ ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರಿತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಜಮಾಯಿಸಿದ್ದಾರೆ. ಅದೇ ರೀತಿ ಕಲಾ ತಂಡಗಳ ಮೆರವಣಿಗೆ ಕೂಡ ಇದೆ. ಹಾಗೆಯೇ ಕಲಶವನ್ನ ಹಿಡಿದು ನಾರಿಯರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಅನೇಕ ಮಂದಿ ಗಣ್ಯರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಟ್ಟಿನಲ್ಲಿ ಸಿದ್ದಗಂಗೆಯ ಸಿದ್ಧ ಪುರುಷರ ಜನ್ಮ ದಿನಾಚರಣೆ ಅತ್ಯಂತ ವೈಭವೋಪೇತವಾಗಿ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ನಡೆಯುತ್ತಾ ಇದೆ. ರೈಟ್, ಹೇಗಿದೆ ಅಲ್ಲಿ ಅಲ್ಲಿನ ಸಂಭ್ರಮಾಚರಣೆ ಹೇಗಿದೆ, ಇದೆಲ್ಲ ಡೀಟೇಲ್ಸ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಸಿದ್ದಗಂಗಾ ಮಠದಿಂದ. ಅಭಿಷೇಕ್, ಯಾವ ರೀತಿಯಲ್ಲಿ ಅಲ್ಲಿ ಆಚರಣೆಗಳು ಸಾಗಿದ್ದಾವೆ? ಬೆಳಗಿನಿಂದನೂ ಯಾವೆಲ್ಲ ರೀತಿ ಪೂಜೆ ಸಾಕ್ತು? ಈಗ ರಾಜನಾಥ್ ಸಿಂಗ್ ಆಗಮನದ ನಂತರ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ 118ನೇ ಜಯಂತಿ ಇವತ್ತು ಮಹಾಸ್ವಾಮಿಗಳದ್ದು, ತ್ರಿವಿಧ ದಾಸೋಹಿಯವರದು. ಅವರ ದರ್ಶನವನ್ನ ಪಡೆಯೋದಕ್ಕೆ ರಾಜನಾಥ್ ಸಿಂಗ್ ಈಗಷ್ಟೇ ತೆರಳ್ತಾ ಇರುವಂತಹ ವಿಜುವಲ್ ಅನ್ನ ನಾವು ತೋರಿಸ್ತಾ ಇದ್ದೇವೆ. ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ದರ್ಶನವನ್ನ ಪಡೆದು, ಅವರ ಗದ್ದುಗೆಯ ದರ್ಶನವನ್ನ ಪಡೆದು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಈಗಷ್ಟೇ ವೇದಿಕೆಯ ಬಳಿ ತೆರಳ್ತಾ ಇರುವಂತದ್ದು. ಇಲ್ಲಿರುವಂತಹ ಸಾವಿರಾರು ವಿದ್ಯಾರ್ಥಿಗಳಿಂದ ಅನೇಕ ಬಗೆ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಈಗ ನೋಡಿರುವಂತದ್ದು. ಗದ್ದುಗೆಗೆ ವಿಶೇಷವಾದ ಅಲಂಕಾರವನ್ನ ಮಾಡಿದ್ದಾರೆ. ನಡೆದಾಡುವ ದೇವರು ಅನ್ನೋ ಒಂದು ಖ್ಯಾತಿಯನ್ನ ಪಡೆದಿದ್ದಂತ ಮಹಾ ಸ್ವಾಮಿಗಳಾದಂತಹ ಶಿವಕುಮಾರ ಶಿವಯೋಗಿರವರ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ 118ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ವಿಶೇಷವಾದ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಇರಬಹುದು, ರಾಜ್ಯದ ಸಚಿವರಾದಂತಹ ಡಿಕೆ ಶಿವಕುಮಾರ್, ಪರಮೇಶ್ವರ್, ಸೋಮಣ್ಣರವರು, ರಾಜಣ್ಣರವರು, ಅನೇಕ ಶಾಸಕರು, ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತದ್ದು.
ಪ್ರತಿದಿನಕ್ಕಿಂತ ಈ ದಿನ ಇವತ್ತು ಇಲ್ಲಿ ಹಬ್ಬದ ವಾತಾವರಣ ಕಂಡು ಬರ್ತಿರುವಂತದ್ದು. ಕಾರಣ ತಮ್ಮ ನೆಚ್ಚಿನ ಮಹಾಸ್ವಾಮಿಗಳ ದರ್ಶನವನ್ನ, ಅವರ ಗದ್ದುಗೆಯ ದರ್ಶನವನ್ನ ಪಡಿಬೇಕು ಅಂತ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮನ ಮಾಡಿರುವಂತದ್ದು. ಇವತ್ತು ಇಡೀ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕಾಗಿತ್ತು. ಆದ್ರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೂ ಮಾತ್ರ ಸೀಮಿತಗೊಳಿಸಬೇಕು ಅಂತ ಈಗ ಮಂಡಳಿ ನಿರ್ಧಾರ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆ ಇಲ್ಲಿ ಸದ್ಯದ ಮಟ್ಟಿಗೆ ಸಚಿವರು ಬಂದಿದ್ರು, ಏರಿಯಾವನ್ನ ಸೆಕ್ಯೂರ್ ಮಾಡಿರೋ ಕಾರಣದಿಂದ ಇಲ್ಲಿ ಜನಸಂದಣಿ ಇಲ್ಲದೇ ಇದ್ರೂ ಕೂಡ ವೇದಿಕೆಯ ಬಳಿ ಹಾಗೂ ಸುತ್ತಮುತ್ತಲೂ ಸಾವಿರಾರು ಜನರು ಬಂದಿರುವಂತದ್ದು. ಅದರ ಜೊತೆಗೆ ಶಿವಕುಮಾರ ಸ್ವಾಮೀಜಿಗಳ ಒಂದು ಬೆಳ್ಳಿ ಪುತ್ಥಳಿಯನ್ನ ತೇರಿನಲ್ಲಿ ಇರಿಸಿ ಈ ಒಂದು ಪ್ರಾಂಗಣವನ್ನ ಪ್ರದಕ್ಷಿಣೆ ಕೂಡ ಹಾಕಲಾಗಿದೆ. ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನರು ಇಲ್ಲಿ ಏನು ಬಂದಿದ್ದಾರೆ. ಈ ಸದ್ಯದ ಮಟ್ಟಿಗೆ ವೇದಿಕೆಯ ಬಳಿ ತೆರಳಿದ್ದಾರೆ. ಇಲ್ಲಿರುವಂತಹ ಮಹಾಸ್ವಾಮಿಗಳು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಬಂದಿದ್ದಾರೆ. ಅವರ ಭಾಷಣವನ್ನ ಕೇಳೋದಕ್ಕೆ, ರಾಜನಾಥ್ ಸಿಂಗ್ ರವರ ಮಾತನ್ನ ಕೇಳೋದಕ್ಕೆ, ಅದರ ಜೊತೆಗೆ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿರೋದ್ರಿಂದ ಈ ಎಷ್ಟು ವಿಶೇಷ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲ, ಅವರ ಪೋಷಕರು ಮಾತ್ರವಲ್ಲ, ಇಡೀ ರಾಜ್ಯದಿಂದ ಸಾವಿರಾರು ಭಕ್ತರು ಈಗ ಸದ್ಯಕ್ಕೆ ಮಠದ ಆವರಣದಲ್ಲಿ ನೆರೆದಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ನಡೆದಾಡುವ ದೇವರು ಶತಾಯುಷಿ ಸಂತ ತುಮಕೂರಿನ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನ ಇವತ್ತು ಜನ್ಮದಿನದ ತಯಾರಿಗೆ ಆಚರಣೆಗೆ ಸಾಕಷ್ಟು ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ತುಮಕೂರಿಗೆ ರಾಜನಾಥ್ ಸಿಂಗ್ ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ದತೆ, ಭರ್ಜರಿ ಕಾರ್ಯಕ್ರಮಕ್ಕೆ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಸಿದ್ದಗಂಗಾ ಮಠಕ್ಕೆ ರಾಜನಾಥ್ ಸಿಂಗ್ ಆಗಮನ. ರಾಜನಾಥ್ ಸಿಂಗ್ ಅವರನ್ನ ವಿ ಸೋಮಣ್ಣ ಅವರು ಸ್ವಾಗತ ಮಾಡಿದ್ದಾರೆ. ಇವತ್ತು ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನದ ಹಿನ್ನೆಲೆಯಲ್ಲಿ ರಾಜನಾಥ್ ಸಿಂಗ್ ಈ ಆಚರಣೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮಧುವಣಗಿತ್ತಿಯಂತೆ ಇಡೀ ಸಿದ್ದಗಂಗಾ ಆಶ್ರಮ ಸಿಂಗಾರಗೊಂಡಿದೆ. ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ನಾನಾ ಬಗೆಯ ಹೂವಿನ ಅಲಂಕಾರ ಮಾಡಲಾಗಿದೆ. ಬೆಳಗಿನಿಂದನೂ ಕೂಡ ಅಲ್ಲಿ ವಿಶೇಷ ಪೂಜೆಗಳು ನೆರವೇರಿದ್ದಾವೆ. ಹಾಗೆಯೇ ಬೇರೆ ಬೇರೆ ಮಠಗಳ ಸ್ವಾಮೀಜಿಗಳು, ರಾಜ್ಯಾದ್ಯಂತ ಬೇರೆ ಬೇರೆ ಮಠಗಳ ಸ್ವಾಮೀಜಿಗಳು ಕೂಡ ಆಗಮಿಸಿರುವುದನ್ನು ಗಮನಿಸ್ತಾ ಇದ್ದೀವಿ. ಅದೇ ರೀತಿ ಅನೇಕ ಗಣ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಿದ್ದಗಂಗಾ ಮಠದ ಶಾಲೆಯ ಮಕ್ಕಳು ಕೂಡ ತುಂಬಾ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಪುತ್ತೂರು ಶ್ರೀಗಳು ಕೆ ರಾಜಣ್ಣ ಅವರಿಗೆ ಮಾಲಾರ್ಪಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಸಿದ್ದಗಂಗಾ ಶ್ರೀಗಳ ಗದ್ದುಗೆಗೆ ಗಣ್ಯರು ನಮನ ಸಲ್ಲಿಸ್ತಾ ಇರತಕ್ಕಂಥದ್ದು. ರಾಜನಾಥ್ ಸಿಂಗ್ ಸೇರಿದಂತೆ ಇತರೆ ಗಣ್ಯರು ಅಲ್ಲಿ ನಮನ ಸಲ್ಲಿಸ್ತಾ ಇದ್ದಾರೆ ಸಿದ್ದಗಂಗಾ ಶ್ರೀಗಳ ಗದ್ದುಗೆ. ಶಿವಕುಮಾರ ಶ್ರೀಗಳ ಗದ್ದುಗೆಗೆ ನಮನ ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಮುಂದುವರಿತಾ ಇದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಜಮಾಯಿಸಿದ್ದಾರೆ. ಅದೇ ರೀತಿ ಕಲಾ ತಂಡಗಳ ಮೆರವಣಿಗೆ ಕೂಡ ಇದೆ. ಹಾಗೆಯೇ ಕಲಶವನ್ನ ಹಿಡಿದು ನಾರಿಯರು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಅನೇಕ ಮಂದಿ ಗಣ್ಯರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಒಟ್ಟಿನಲ್ಲಿ ಸಿದ್ದಗಂಗೆಯ ಸಿದ್ಧ ಪುರುಷರ ಜನ್ಮ ದಿನಾಚರಣೆ ಅತ್ಯಂತ ವೈಭವೋಪೇತವಾಗಿ ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ನಡೆಯುತ್ತಾ ಇದೆ. ರೈಟ್, ಹೇಗಿದೆ ಅಲ್ಲಿ
ಒಂದು ಅಲ್ಲಿನ ಸಂಭ್ರಮಾಚರಣೆ ಹೇಗಿದೆ ಇದೆಲ್ಲ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ ಸಿದ್ದಗಂಗಾ ಮಠದಿಂದ. ಅಭಿಷೇಕ್, ಯಾವ ರೀತಿಯಲ್ಲಿ ಅಲ್ಲಿ ಆಚರಣೆಗಳು ಸಾಗಿದ್ದಾವೆ? ಬೆಳಗಿನಿಂದನೂ ಯಾವೆಲ್ಲ ರೀತಿ ಪೂಜೆ ಸಾಕ್ತು? ಈಗ ರಾಜನಾಥ್ ಸಿಂಗ್ ಆಗಮನದ ನಂತರ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ, ಏನೆಲ್ಲ ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ, ಮೊದಲನೇದಾಗಿ 118ನೇ ಜಯಂತಿ ಇವತ್ತು ಮಹಾಸ್ವಾಮಿಗಳದ್ದು, ತ್ರಿವಿಧ ದಾಸೋಹಿಯವರದು. ಅವರ ದರ್ಶನವನ್ನ ಪಡೆಯೋದಕ್ಕೆ ರಾಜನಾಥ್ ಸಿಂಗ್ ಈಗಷ್ಟೇ ತೆರಳ್ತಾ ಇರುವಂತಹ ವಿಜುವಲ್ ಅನ್ನ ನಾವು ತೋರಿಸ್ತಾ ಇದ್ದೇವೆ. ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ದರ್ಶನವನ್ನ ಪಡೆದು, ಅವರ ಗದ್ದುಗೆಯ ದರ್ಶನವನ್ನ ಪಡೆದು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಈಗಷ್ಟೇ ವೇದಿಕೆಯ ಬಳಿ ತೆರಳ್ತಾ ಇರುವಂತದ್ದು. ಇಲ್ಲಿರುವಂತಹ ಸಾವಿರಾರು ವಿದ್ಯಾರ್ಥಿಗಳಿಂದ ಅನೇಕ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಈಗ ನೋಡಿರುವಂತದ್ದು. ಗದ್ದುಗೆಗೆ ವಿಶೇಷವಾದ ಅಲಂಕಾರವನ್ನ ಮಾಡಿದ್ದಾರೆ. ನಡೆದಾಡುವ ದೇವರು ಅನ್ನೋ ಒಂದು ಖ್ಯಾತಿಯನ್ನ ಪಡೆದಿದ್ದಂತ ಮಹಾ ಸ್ವಾಮಿಗಳಾದಂತಹ ಶಿವಕುಮಾರ ಶಿವಯೋಗಿರವರ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ 118ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ವಿಶೇಷವಾದ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಇರಬಹುದು, ರಾಜ್ಯದ ಸಚಿವರಾದಂತಹ ಡಿಕೆ ಶಿವಕುಮಾರ್, ಪರಮೇಶ್ವರ್, ಸೋಮಣ್ಣರವರು, ರಾಜಣ್ಣರವರು, ಅನೇಕ ಶಾಸಕರು, ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತದ್ದು. ಪ್ರತಿದಿನಕ್ಕಿಂತ ಈ ದಿನ ಇವತ್ತು ಇಲ್ಲಿ ಹಬ್ಬದ ವಾತಾವರಣ ಕಂಡು ಬರ್ತಿರುವಂತದ್ದು. ಕಾರಣ, ತಮ್ಮ ನೆಚ್ಚಿನ ಮಹಾಸ್ವಾಮಿಗಳ ದರ್ಶನವನ್ನ, ಅವರ ಗದ್ದುಗೆಯ ದರ್ಶನವನ್ನ ಪಡಿಬೇಕು ಅಂತ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮನ ಮಾಡಿರುವಂತದ್ದು. ಇವತ್ತು ಇಡೀ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕಾಗಿತ್ತು. ಆದ್ರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೂ ಮಾತ್ರ ಸೀಮಿತಗೊಳಿಸಬೇಕು ಅಂತ ಈಗ ಮಂಡಳಿ ನಿರ್ಧಾರ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆ ಇಲ್ಲಿ ಸದ್ಯದ ಮಟ್ಟಿಗೆ ಸಚಿವರು ಬಂದಿದ್ರು, ಏರಿಯಾವನ್ನ ಸೆಕ್ಯೂರ್ ಮಾಡಿರೋ ಕಾರಣದಿಂದ ಇಲ್ಲಿ ಜನಸಂದಣಿ ಇಲ್ಲದೇ ಇದ್ರೂ ಕೂಡ ವೇದಿಕೆಯ ಬಳಿ ಹಾಗೂ ಸುತ್ತಮುತ್ತಲೂ ಸಾವಿರಾರು ಜನರು ಬಂದಿರುವಂತದ್ದು. ಅದರ ಜೊತೆಗೆ ಶಿವಕುಮಾರ ಸ್ವಾಮೀಜಿಗಳ ಒಂದು ಬೆಳ್ಳಿ ಪುತ್ಥಳಿಯನ್ನ ತೇರಿನಲ್ಲಿ ಇರಿಸಿ ಈ ಒಂದು ಪ್ರಾಂಗಣವನ್ನ ಪ್ರದಕ್ಷಿಣೆ ಕೂಡ ಹಾಕಲಾಗಿದೆ. ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನರು ಇಲ್ಲಿ ಏನು ಬಂದಿದ್ದಾರೆ, ಈ ಸದ್ಯದ ಮಟ್ಟಿಗೆ ವೇದಿಕೆಯ ಬಳಿ ತೆರಳಿದ್ದಾರೆ. ಇಲ್ಲಿರುವಂತಹ ಮಹಾಸ್ವಾಮಿಗಳು, ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಬಂದಿದ್ದಾರೆ. ಅವರ ಭಾಷಣವನ್ನ ಕೇಳೋದಕ್ಕೆ, ರಾಜನಾಥ್ ಸಿಂಗ್ ರವರ ಮಾತನ್ನ ಕೇಳೋದಕ್ಕೆ, ಅದರ ಜೊತೆಗೆ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿರೋದ್ರಿಂದ ಈ ಎಷ್ಟು ವಿಶೇಷ ಕ್ಷಣಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲ, ಅವರ ಪೋಷಕರು ಮಾತ್ರವಲ್ಲ, ಇಡೀ ರಾಜ್ಯದಿಂದ ಸಾವಿರಾರು ಭಕ್ತರು ಈಗ ಸದ್ಯಕ್ಕೆ ಮಠದ ಆವರಣದಲ್ಲಿ ನೆರೆದಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.